ಭಾಷೆಯಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿಯಂದ. ಕನ್ನಡಿಗರ ಕಣ್ಮನಿ ಜೀ ಕನ್ನಡ ವಾಹಿನಿಯ ಪರವಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ. ಹಾಗೆ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವೇ? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಹಾಗೆ ನೀವೆಲ್ಲರೂ ಅನ್ಕೋತಿರ್ಬೋದು, ಇದೇನಪ್ಪ ಕೈಯಲ್ಲಿ ಜ್ಯೋತಿ ಅಂತ. ಹೌದು, ನಮ್ಮ ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಕನ್ನಡದ ಜ್ಯೋತಿಯನ್ನ ಬೆಳಗಿಸೋ ಮುಖೇನ. ಮತ್ತೊಮ್ಮೆ ಕನ್ನಡಿಗರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗುರುಜಿ, ನವೆಂಬರ್ 1 ಅಂತ ಹೇಳಿದ್ರೆ ಅದೆಲ್ಲೋ ನಮ್ಮ ಮನಸ್ಸಲ್ಲಿ ಆ ಕನ್ನಡಾಭಿಮಾನ ಉಕ್ಕಿ ಹರಿಯುತ್ತೆ ಅಲ್ವೇ ಗುರುಜಿ? ಹಾಗೆ ಧರ್ಮದಲ್ಲಿ ಕೂಡ ಹೇಳಿದ್ದಾರಲ್ವೇ, ನಾವು ಯಾವ ನಾಡಿನಲ್ಲಿ ಹುಟ್ಟಿರ್ತೀವೋ ಆ ನಾಡಿಗಾಗಿ ನಮ್ಮ ಜೀವವನ್ನ ತೆತ್ತಬೇಕು, ಹಾಗೆ ನಾಡು ನುಡಿಗಾಗಿ ಹೋರಾಡಬೇಕು ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ಸಂತೋಷದ ದಿನ, ಕನ್ನಡ ರಾಜ್ಯೋತ್ಸವದ ಪರಿಪೂರ್ಣವಾಗಿರ್ತಕ್ಕಂಥ ದಿನ, ಸುದಿನ. ಕನ್ನಡಿಗರಿಗೆ ಇವತ್ತೊಂದು ದಿವಸ ಮಾತ್ರ ಸಂತೋಷವಾಗಬೇಕು ಅಂತಲ್ಲ, ಜೀವನ ಇಡೀ ಇದೇ ರೀತಿಯಾದ ಸಂತೋಷ ಇರಬೇಕು. ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಬಂದಾಗ ಮಾತ್ರ ಕನ್ನಡದ ಬಾವುಟ ಆರಿಸೋದಲ್ಲ, ಹೃದಯದಲ್ಲಿ ಸರ್ವದಾ ನಿತ್ಯ ಸಾಮ್ರಾಜ್ಯವಾಗಿ ಆ ಸಾಮ್ರಾಜ್ಯ ದೇವಿಯಾಗಿರ್ತಕ್ಕಂಥ ರಾಜರಾಜೇಶ್ವರಿಯ ಪತಾಕೆಯನ್ನು ಹಾರಿಸ್ತಾನೆ ಇರಬೇಕು. ಆ ನಗುಮುಖ ಕನ್ನಡದಲ್ಲಿ ಯಾವತ್ತು ಸ್ವಾಗತ ಸ್ವಾಗತ ಸುಸ್ವಾಗತ ಅಂತ ಮೊದಲಿಂದ ಮಾಡ್ಕೊಂಡೇ ಬಂದಿದ್ದೀವಿ. ಸಾಕಷ್ಟು ಜಗತ್ತಲ್ಲಿರ್ತಕ್ಕಂಥ ಅಷ್ಟೂ ಜನನ ಸ್ವಾಗತ ಮಾಡಿಬಿಟ್ಟಿದ್ದೀವಿ. ಆದರೆ ನೆಲೆ ನಮಗೆ ಇಲ್ಲದೆ ಇರೋ ಹಾಗಾಗಿದೆ. ಇಂಥ ಒಂದು ಸುದಿನದಲ್ಲಿ ನಾವುಗಳು ಎಷ್ಟೋ ಟೀಕೆ ಟಿಪ್ಪಣಿಗಳನ್ನು ಮಾಡಲೇಬೇಕು, ಅದನ್ನೆಲ್ಲ ಸರಿತಿದ್ದುಪಡಿಸ್ಕೋಬಹುದು ಅಂತ ವಿಚಾರಗಳನ್ನು ಮಾತಾಡ್ತೀನಿ. ತದನಂತರ ಜೀವನಾಂಶದಲ್ಲಿ ಏನೇನು ಮೆಲುಕನ್ನು ಹಾಕಬೇಕು ಅಂದರೆ, ಎಲ್ಲಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಬಂದ್ವಿ, ಆ ಕನ್ನಡ ತಾಯಿ ಭುವನೇಶ್ವರಿಯನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ರಾಜರಾಜೇಶ್ವರಿ ಆಗಿರ್ತಕ್ಕಂಥ ವಿರಾಜಮಾನವಾಗಿರ್ತಕ್ಕಂಥ ಜಗನ್ಮಾತೆ, ವಿರಾಜವಾಗಿರ್ತಕ್ಕಂಥ ರಾಜರಾಜನ ಚೋಳನಿಂದ ಬಂದಿರತಕ್ಕಂಥ ವಿಚಾರ. ಅಂದರೆ ಕೃಷ್ಣದೇವರಾಯರು ರಾಜ ಚೋಳರು ಒಂದು ಸಂಬಂಧ ಪೂರ್ವಕವಾಗಿ ಇಟ್ಕೊಂಡಿರ್ತಕ್ಕಂಥ ವಿಚಾರ. ರಾಜರಾಜ ಚೋಳರು ತಮಿಳುನಾಡಿನ ಪ್ರಾಂತ್ಯದವರು. ಆದರೆ ಕನ್ನಡ ರಾಜ್ಯೋತ್ಸವವನ್ನು ನಾವುಗಳು ನಾಡಿನ ಹೆಮ್ಮೆಯ ತಾಯಿ ಜಗದೀಶ್ವರಿಯ ಪೂಜೆ ಪುನಸ್ಕಾರವನ್ನು ಮಾಡೋಕ್ಕೋಸ್ಕರ ಇವಳನ್ನ ಪೂಜೆಯನ್ನು ಮಾಡೋದಿರಲಿ, ನಾವು ಯಾವತ್ತಿದ್ದರೂ ಹಳದಿಯಾಗಿರ್ತೀವಿ. ಅಂದರೆ ಏನು, ನಾವು ಗುರುಮಂಗಳ ಯೋಗದಲ್ಲಿ ಇರ್ತೀವಿ ಅಂತ ಹೇಳಿ ಕೃಷ್ಣದೇವರಾಯರು ಹೇಳಿದ್ರು. ಏನು ಈ ಗುರುಮಂಗಳ ಯೋಗ ಅಂದಾಗ, ನಾರದ ಮಹಾಮುನಿಗಳೇ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಅವರ ಹಿಂದಿನ ರಾಜ್ಯ ಸಾಮ್ರಾಜ್ಯದಲ್ಲಿ ಬರೆದಿರ್ತಕ್ಕಂಥ ಶಾಸನ. ಈ ಗುರುಮಂಗಳ ಯೋಗ ಅಂದರೆ ಕರ್ನಾಟಕನ ಯಾವತ್ತೂ ಏನು ಹೇಳ್ತಿದ್ವಿ, ಮಂಗಳಕರವಾಗಿರೋದಕ್ಕಿಂತ ಗುರು ಯೋಗ ಅಂತ ಕರಿತಿದ್ವಿ. ಎಲ್ಲರನ್ನು ಸ್ವಾಗತ ಮಾಡ್ತಕ್ಕಂಥದ್ದು, ಎಲ್ರಿಗೂ ಹಿರಿಮೆಯನ್ನು ಕೊಡ್ತಕ್ಕಂಥದ್ದು, ಎಲ್ಲರಿಗೂ ಗೌರವವನ್ನು ಕೊಡ್ತಕ್ಕಂಥದ್ದು, ಇಡೀ ಜಗತ್ತಿನ ಸಾಮ್ರಾಜ್ಯವೆಲ್ಲ ನೋಡ್ತಕ್ಕಂಥದ್ದೇ ಕರ್ನಾಟಕದತ್ತ. ಅದಕ್ಕೋಸ್ಕರ ಮೊದಲಾಗಿದ್ದಿದ್ದು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕೃಷ್ಣದೇವರಾಯರ ಆಸ್ಥಾನ. ಅಲ್ಲಿ ಕೃಷ್ಣದೇವರಾಯರು ಮೂಲತಃ ಅವರು ತೆಲುಗು ರಾಷ್ಟ್ರದವರಾಗಿದ್ದರೂ ಸಹ ಅಲ್ಲಿ ಇರ್ತಕ್ಕಂಥ ವಿಚಾರಗಳಿಂದ ನಮ್ಮ ತಾಯಿ ಭುವನೇಶ್ವರಿ ಆಗಿರ್ತಕ್ಕಂಥ ಕನ್ನಡ ತಾಯಿಯನ್ನು ಪೂಜೆ ಮಾಡ್ತಾ ಇದ್ದ ವಿಶೇಷ ಆ ಕಾಲದಿಂದ ಎಲ್ಲ ಮಹಾರಾಜರನ್ನು ಕರೆಸಿದ್ರು. ಮೊದಲನೇ ರಾಜ್ಯೋತ್ಸವಕ್ಕೆ ಕರೆಸಿದ್ದು ಅಂದರೆ, ರಾಜ್ಯೋತ್ಸವವನ್ನು ಆಚರಿಸಿದ್ದು ನಾವು ಲೌಕಿಕವಾಗಿ, ಆದರೆ ಮಹಾರಾಜನ ಕಾಲದಲ್ಲೇ ತಾಯಿ ಭುವನೇಶ್ವರಿಯ ಪೂಜೆ ಅಂತ ಮೊದಲಿಂದ ಮಾಡ್ತಾ ಇದ್ರು. ಎಷ್ಟೋ ಜನ ಈ ತಾಯಿ ಭುವನೇಶ್ವರಿಯ ಪೂಜೆ ಅನ್ನೋದೇ ಗೊತ್ತಿರಲಿಲ್ಲ. ಆ ತಾಯಿ ಜಗನ್ಮಾತೆಯನ್ನು ಉತ್ತರ ಪ್ರಾಂತದಿಂದ ತಗೊಂಬಂದರು ಕೃಷ್ಣದೇವರಾಯರು. ತಂದು ಅವಳನ್ನು ಪೂಜೆ ಮಾಡಿ ಅಲ್ಲಿಂದ ಎಲ್ಲ ವಂಶಸ್ಥರಾಗಿರ್ತಕ್ಕಂಥ ಉಮ್ಮಡಿ ಕೃಷ್ಣರಾಯ ಒಡೆಯಂದರು ಇವತ್ತವರೆಗೂ ಜಯಚಾಮರಾಜ ಒಡೆಯಂದ್ರವರೆಗೂ ಎಲ್ಲ ಕನ್ನಡ ಭಾತಿಯನ್ನು ಪೂಜೆ ಮಾಡ್ಕೊಂತ ಬಂದ್ವಿ. ಆದರೆ ರಾಜ್ಯ ಮಟ್ಟದಲ್ಲಿ ನಾವು ಪೂಜೆ ಮಾಡಿದ್ದು ಎಲ್ಲವೂ ಇತಿಹಾಸವೇ ಹೌದು. ಅಂತ ಒಂದು ಇತಿಹಾಸದಲ್ಲಿ ಗುರು ಅಂದರೆ ಗೌರವ ತತ್ವ ಅಂತ, ಮಂಗಳ ತತ್ವ ಅಂದರೆ ಕೆಂಪು. ಆ ಕೆಂಪು ಏನಕ್ಕೆ ಸೂಚಿಸ್ತಿತ್ತು ಅಂದರೆ, ನೋಡಿ ಎಲ್ಲರಿಗೂ ಗೌರವ ಕೊಡ್ತೀವಿ, ಘನತೆ ಕೊಡ್ತೀವಿ, ನಾವು ಏನೇನು ಮಾಡ್ತೀವಿ ನಿಮಗೆಲ್ಲ ಸೌಕರ್ಯ ಮಾಡಿಕೊಡ್ತೀವಿ. ಆದರೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ನಮಗೆ ಅಗೌರವವನ್ನು ನೀವು ಸೂಚಿಸಿದ್ರೆ ಎಚ್ಚರಿಕೆ, ನಾವು ಕೆಂಪಾಗಬೇಕಾಗತ್ತೆ, ಹುಷಾರ್ ಅಂದರೆ ಆ ಜಾಗೃತಿ ಕೂಡ ಜೊತೆಲೇ ಮೂಡಿಸ್ತಾ ಇದ್ರು. ಅದಕ್ಕೋಸ್ಕರ ಈ ಕತ್ತು ಹರ್ಷಣ ಕುಂಕುಮ ಅನ್ನೋದು ಕರ್ತವಾಗಿರ್ತಕ್ಕಂಥ ಜೀವನ. ಅಂದರೆ ಕತ್ತಲಲ್ಲಿ ಬೆಳಕನ್ನು ತೋರಿಸೋದೇ ಗುರುಮಂಗಳ ಯೋಗ. ಆ ಗುರುಮಂಗಳ ಯೋಗವನ್ನು ಕರ್ನಾಟಕ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜಗನ್ಮಾತೆಯನ್ನು ಕೃಪಾ ಕಟಾಕ್ಷವನ್ನು ಎಂದಿಗೂ ಹೊಂದ್ಕೋಬೇಕಾದ್ದೇ ಈ ಕರ್ನಾಟಕ ರಾಜ್ಯ.
ಇಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ಕನ್ನಡ ಅಂದ್ರೆ ಏನು ಅಂದ್ರೆ ಮೊದಲಿಂದ ನೋಡಿ ಹಿಮಾಲಯ ಪರ್ವತದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕನ್ನಡ ಅಂದ್ರೆ ಕಣ್ಣು ಎಲ್ಲಿವರೆಗೂ ನೋಡುತ್ತೋ ಅಲ್ಲಿವರೆಗೂ ನಡ ಅಂತ ನೀ ನಡೀತಾ ಹೋಗು, ಅದೆಲ್ಲ ನಿನ್ನೆ ನಾಡು ಅಂತ ಹೇಳಿ ಆ ಕಾಲದಲ್ಲಿ ಹೇಳಿರ್ತಕ್ಕಂಥದ್ದು ಹಿರಿಮೆಯ ವಿಚಾರ. ಏನ್ ಗೊತ್ತಾ, ಇವತ್ತವರೆಗೂ ನೀವು ಹಿಮಾಲಯ ಪದ ಎಲ್ಲಾದ್ರೂ ಹಿಂದಿಲಿ ಹುಡುಕಿ ಅಥವಾ ಸಂಸ್ಕೃತದಲ್ಲಿ ಹುಡುಕಿ ಖಂಡಿತ ಹಿಡಿಗಲ್ಲ. ಹಿಮ ಆಲಯ, ಹಿಮದಲ್ಲೇ ಆಲಯವನ್ನ ಕಟ್ಟಿರತಕ್ಕಂಥದ್ದು ಹಿಮಾಲಯ. ನೋಡಿ, ಕನ್ನಡದ ಹೆಸರು ಇವತ್ತು ಪತಾಕೆಯನ್ನ ಹೆಸರಲ್ಲೇ ನಾವು ಆಳ್ತಾ ಇದ್ದೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ ರೂಪ. ಏನು ಬೋರ್ಡ್ ಹಾಕೋಬೇಕಾಗಿಲ್ಲ, ಆ ಪತಾಕೆಯನ್ನು ತೋರಿಸ್ಬಿಟ್ಟು ನಾವು ನೋಡಿ ಕನ್ನಡಿಗರು ಅಂತ ಹೇಳಬೇಕಾಗಿಲ್ಲ. ಜಗತ್ತನ್ನ ಭಗವತಿನೇ ತಾಯಿ ಭುವನೇಶ್ವರಿನೇ ತೋರಿಸ್ಕೊಟ್ಟಿದ್ದಾಳೆ. ಅವಳಲ್ಲಿ ಕೈಯಲ್ಲಿ ಪತಾಕೆ ಇಟ್ಕೊಂಡಿರ್ತಾಳೆ ರಾಜರಾಜೇಶ್ವರಿಯಾಗಿ, ಭುವನೇಶ್ವರಿ ಗಿಣಿಯನ್ನು ಇಟ್ಕೊಂಡಿರ್ತಾಳೆ. ಶುಕವನ್ನ ಪರಿಪೂರ್ಣವಾಗಿರ್ತಕ್ಕಂಥ ಶಾಸನ, ಧರ್ಮಶಾಸ್ತ್ರದಲ್ಲೂ ಅಷ್ಟೇ ಹೇಳ್ತೀವಿ. ಆ ಗಿಣಿ ಸೂಚನೆ ಮಾಡ್ತಕ್ಕಂಥದ್ದೇ ಹಳದಿ. ಯಾಕೆ ಅಂದ್ರೆ ನೀವು ನೋಡಬಹುದು, ಆ ಹಳದಿ ಅಂತಕ್ಕಂಥದ್ದು ಹರ್ಷಣ. ಈ ಹರ್ಷಣ ಬಂದೋದು ಭೂಮಿಯಿಂದ. ಜಗತ್ತಲ್ಲಿ ಎಲ್ಲಾ ಭೂಮಿಯು ದಕ್ಷಿಣ ಭಾರತದಲ್ಲಿ ಮಾತ್ರ ಹರ್ಷಣವನ್ನ ಬೆಳೀತಕ್ಕಂಥ ಯೋಜನೆ ಆ ಕಾಲದಿಂದ ಇತ್ತು. ಅದಕ್ಕೆ ಆ ಹರ್ಷಣ ಕುಂಕುಮ ಅಂತ ತೋರಿಸ್ತಕ್ಕಂಥ ಒಂದು ಸೌಭಾಗ್ಯ ಹೆಣ್ಣಿಗೆ ಭೂಷಣ, ನಾರಿಯ ಪ್ರಥಮ ಧರ್ಮ. ಆ ಕಾಲದಿಂದ ಏನ್ ಮಾಡಿದ್ರು, ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡ್ರು. ಯಾವ ಹೆಣ್ಣು ಮಕ್ಕಳು ಬಂದ್ರು ಹರ್ಷಣ ಕುಂಕುಮ ಕೊಡಿ, ಗೌರವವನ್ನು ಸೂಚಿಸಿ. ಅಂದ್ರೆ ಆ ಹರ್ಷಣ ಕುಂಕುಮನ ಹರ್ಷಣ ಕೊಟ್ಟಾಗ ಅವಳು ಹರ್ಷಣವನ್ನು ಹಚ್ಕೊಂತಾಳೆ. ಆರೋಗ್ಯ ತತ್ವ, ಟರ್ಮರಿಕ್ ಅಂದ್ರೆ ದಾರಿದ್ರ್ಯಂ ಪರಿನಾಶನಾರ್ಥಂ, ಯಾವ ಕಾಲಕ್ಕೂ ದಾರಿದ್ರ್ಯ ಬರದೇ ಇರಲಿ ನಮ್ಮ ರಾಷ್ಟ್ರದಲ್ಲಿ ಅಂತ ಹರ್ಷಣ ಕುಂಕುಮನ ಆಯ್ಕೆ ಮಾಡ್ಕೊಂಡ್ರು. ಅಂತ ಅವ್ರನ್ನ ಹರ್ಷಣ ಕುಂಕುಮ, ಆ ಕುಂಕುಮ ಯಾವಾಗ ಹಾಕ್ತಾವೆ, ಸುಣ್ಣವನ್ನು ಹಾಕಿದಾಗ ಮಾತ್ರ. ಸ್ವಲ್ಪ ಮಟ್ಟಿಗೆ ಅದೇ ಹರ್ಷಣಕ್ಕೆ ಸುಣ್ಣದ ನೀರನ್ನು ಕಲಿಸಿದಾಗ ಕೆಂಪಾಗತ್ತೆ, ಕುಂಕುಮ ಆಗತ್ತೆ. ಅದಕ್ಕೆ ಕುಂಕುಮನ್ನು ತಯಾರು ಮಾಡಿರ್ತಕ್ಕಂಥ ಅವಕಾಶವನ್ನು ಮಾಡಿದ್ರು. ಅಂದ್ರೆ ವೀಳ್ಯದೆಲೆ ಅಡಿಕೆ ಅಂದ್ರೆ ಕ್ಯಾಲ್ಸಿಯಂ. ಅಂದ್ರೆ ಪ್ರತಿಯೊಬ್ಬರಿಗೂ ದೇಹದಲ್ಲಿ ಆರೋಗ್ಯ ಮುಖ್ಯ ಅಂದಾಗ ಆರೋಗ್ಯ ಜೊತೆಗೆ ಐಶ್ವರ್ಯ ಮುಖ್ಯ. ಆ ಕುಂಕುಮ ಅಂದಾಗ ರಾಜರಾಜೇಶ್ವರಿಗೆ ಭುವನೇಶ್ವರಿಗೆ ಆ ಕುಂಕುಮ ತಿಲಕವನ್ನು ಹಚ್ಚಿದಾಗ, ರಕ್ತ ತಿಲಕವನ್ನು ಹಚ್ಚಿದಾಗ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ ಈ ಕರ್ನಾಟಕ ರಾಜ್ಯಕ್ಕೋಸ್ಕರ, ಎಷ್ಟು ಜನ ಹೋರಾಡಿದ್ದಾರೆ ಅನ್ನೋದನ್ನು ತೋರಿಸೋಕ್ಕೋಸ್ಕರನೇ ಆ ರಕ್ತ ತಿಲಕ. ಅಮ್ಮ ಜಗನ್ಮಾತೆ, ನಿನಗೆ ನನ್ನ ರಕ್ತದ ತಿಲಕವನ್ನು ಹಚ್ತಾ ಇದ್ದೀನಿ ಅಂತ ಹೇಳಿ ಎಷ್ಟು ಜನ ತ್ಯಾಗ ಮಾಡಿದ್ರು, ಅಷ್ಟು ಜನಕ್ಕೆ ಆ ರಕ್ತ ತಿಲಕವೇ ಇವತ್ತಿನ ದಿವಸದ ಕುಂಕುಮ. ಅಂದರೆ ಸಾಮ್ರಾಜ್ಯದಲ್ಲಿ ಎಲ್ಲ ಒಳಭಾಗದಲ್ಲಿ ಹಳದಿ, ಹೊರಭಾಗದಲ್ಲಿ ಕೆಂಪಾಗಿರ್ತಕ್ಕಂಥ ವಾತಾವರಣ. ಸೂರ್ಯನು ಅದೇ ಕಾಂತಿಯನ್ನು ಕೊಡ್ತಾನೆ. ಅಂದ್ರೆ ಆ ಕಾಲದ ಸಂಕೇತ ಏನು ಅಂದ್ರೆ, ಕರ್ನಾಟಕದಲ್ಲಿ ಹಳದಿ ಕುಂಕುಮ ಅಂತಕ್ಕಂಥದ್ದು ಏನು ಅಂದ್ರೆ ಸೂರ್ಯನ ಸಂಕೇತ. ಆ ಸೂರ್ಯನು ತೇಜೋಮಯವಾಗಿರ್ತಾನೆ. ಬೆಳಗಿನ ಜಾವದಲ್ಲಿ ನೋಡಿದಾಗ ಹಳದಿಯಾಗಿ ಬರ್ತಕ್ಕಂಥ ಅವಕಾಶವನ್ನು ಕೊಡ್ತಾನೆ, ಸಂಜೆ ಕಾಲದಲ್ಲಿ ಹಳದಿಯಾಗಿ ಬರ್ತಾನೆ. ಆದರೆ ಮಧ್ಯದಲ್ಲಿ ಕೆಂಪು ಬಣ್ಣ. ಆ ಕೆಂಪು ಅನ್ನೋತಕ್ಕಂಥದ್ದೇನು ಅಂದ್ರೆ ಗೌರವ ಸೂಚಿಸ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ. ಕೆಂಪು ಅಂದ್ರೆ ಹೆಣ್ಣು ಮಕ್ಕಳನ್ನ ಎಷ್ಟು ಚೆನ್ನಾಗಿ ರಕ್ತಭೂಷಣ ಆಗಿ ನಾವು ರಕ್ಷಿಸ್ತೀವಿ ಅಂತಕ್ಕಂಥ ವಿಚಾರ. ಈ ರಕ್ಷಣೆ ಮಾಡ್ತಕ್ಕಂಥ ಆ ಕನ್ನಡ ತಾಯಿ ಭುವನೇಶ್ವರಿಯನ್ನ ಸ್ಮರಣೆ ಮಾಡ್ತಕ್ಕಂಥ ಸುದಿನದಲ್ಲಿ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ, ಸಂಧ್ಯಾ ದೀಪಂ ನಮೋಸ್ತುತೆ ಅಂತೇಳಿ ಆ ಗುರುಮಂಗಳ ಯೋಗವನ್ನು ಇಟ್ಟಿದ್ದೀವಿ. ಗುರು ಅಂದ್ರೆ ಗುರುವನ್ನು ಸ್ಮರಣೆ ಮಾಡ್ತಕ್ಕಂಥ ವಿಚಾರ. ಎಷ್ಟೋ ಗುರುಗಳಿಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕ ಹೆಮ್ಮೆಯದಲ್ಲಿ ನಾವುಗಳು ನೋಡಬಹುದು. ಎಲ್ಲ ಗುರು ಮಠಗಳು, ಎಲ್ಲ ದೊಡ್ಡ ದೊಡ್ಡ ಮಹಾಮಠಗಳೆಲ್ಲವೂ ಇಲ್ಲೇ ದಕ್ಷಿಣ ಪ್ರಾಂತದಿಂದ ಬಂದಿರೋದು. ಅಲ್ಲಿ ಮಂಗಳ ಯೋಗವನ್ನಾಗಿದ್ರೆ ಒಂದು ನಿಂಬೆಹಣ್ಣು ಬಲಿಹರಣವನ್ನು ಕೊಡ್ತಕ್ಕಂಥ ವಿಚಾರಕ್ಕೆ ಆ ನಿಂಬೆಹಣ್ಣನ್ನು ಕೊಡ್ತೀವಿ. ಅದಕ್ಕೆ ಅಮ್ಮನವರಿಗೆ ಆ ನಿಂಬೆಹಣ್ಣು ಹಾರವನ್ನು ಹಾಕಿದಾಗ ಒಳಭಾಗದಲ್ಲಿ ಹುಳಿಯನ್ನ ಇದ್ದಾಗ, ಹೊರಭಾಗದಲ್ಲಿ ಹಳದಿ ಇದ್ದಾಗ ಗುರುಮಂಗಳ ಯೋಗ. ಆ ಗುರುಮಂಗಳ ಯೋಗವನ್ನು ನೋಡಿದಾಗ ನೀವೇನು ಹೇಳುತ್ತೆ, ಸಂಕೇತ ಅಂದರೆ ನೀರಿನ ಅಂಶ. ನೀರಿನ ಅಂಶ ಅಂದರೆ ಹೆಣ್ಣಿನ ಮುಖಾಂತರವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದೆಲ್ಲವೂ ನೀರಿನ ಅಂಶ ಅಂತ ಹೇಳ್ತೀವಿ. ನಾವೆಲ್ಲರೂ ಬಂದಿರೋದೇ ಹೆಣ್ಣಿನ ಮುಖಾಂತರ. ಅದಕ್ಕೋಸ್ಕರ ಯೋನಿಕಾರ. ಅದಕ್ಕೆ ಕೆಂಪಾಗಿ ಸೂಚಿಸ್ತಕ್ಕಂಥ ಯೋನಿ, ಜಗತ್ತನ್ನೋದು ಯೋನಿಕಾರ. ಅದರಲ್ಲಿ ಭಗ ಅಂತಕ್ಕಂಥ ಯೋನಿಯಲ್ಲಿ ವಂತನು ಅಂದರೆ ಚಲಾಯಿಸ್ತಕ್ಕಂಥವನು ಖಂಡಿತವಾಗ್ಲೂ ಮುಂದೆ ನಿಂತ್ಕೊಂತಾನೆ.